ಎಸ್ ಮಿಸ್ಟರ್ ಮೋಹನ್ ರಾವ್, ನಾನೇ. ಇವತ್ತಿ ರವಿ ತಂದೆನ ಕಳ್ಕೊಂಡು ಅನಾಥನಾಗಿ ತಪ್ಪಲಿಯಾಗಿ ನಿಮ್ ಮುಂದೆ ನಿಂತಿದ್ದಾರೆ. ಯಾವುದೋ ಅಗ್ಗದ ಸಾರಾಯಿ ಕುಡಿದಿದೀಯಾ ಅಂತ ಕಾಣುತ್ತೆ. ಅದಕ್ಕೆ ನನ್ನ ಮುಂದೆ ನಿಂತ್ಕೊಂಡು ತಂದೆನ ಕಳ್ಕೊಂಡೆ ಅಂತಿದ್ಯಾ? ನನ್ನ ಎದುರು ನಿಂತಿರೋ ಈ ಶ್ರೀಮಂತರು ನನಗೆ ಜನ್ಮ ಕೊಟ್ಟವರು ಅಷ್ಟೇ. ಆದ್ರೆ ನನ್ನ ಜೀವಮಾನ ಇಲ್ಲ, ನನ್ನ ಪ್ರೀತಿಯಿಂದ ಸಾಕಿ ಬೆಳೆಸ್ತೋರು ಬಡ ಗುರುಮೂರ್ತಿಗಳು. ನನ್ನ ಅಂಕಲ್ ಅವರು ಇವತ್ತು ಬದುಕಿಲ್ಲ. ಗುರುಮೂರ್ತಿ ಸತ್ತು ಹೋದ್ರ? ನಾನು ನಿಮ್ಮ ಹತ್ರ ಚಂತ ಕೇಳೋಕ್ ಬರ್ಲಿಲ್ಲ. ಈ ವಿಷಯ ಹೇಳಿ ನಿಮ್ ಮನಸ್ಸಿಗೆ ಬೇಜಾರು ಮಾಡೋಕ್ ಬರ್ಲಿಲ್ಲ. ಆ ಪುಣ್ಯಾತ್ಮನ್ನ ಹೊರೋಕೆ ನನ್ನ ಜೊತೆ ಇನ್ನು 3 ಜನ ಬೇಕು. ನಿಮ್ಗೆ ಭುಜ ಕೊಡೋಕೆ ಪುರ್ಸತ್ತಿದ್ಯಾ ಅಂತ ಕೇಳೋಕ್ ಬಂದೆ. ಇಲ್ಲ, ನಾನೀಗ ಇಲೆಕ್ಷನ್ ಗಡಿಬಿಡಿಯಲ್ಲಿದ್ದೀನಿ. ಇಷ್ಟೊಂದು ಶ್ರೀಮಂತಿಕೆ ಭಾರ ಹೊತ್ತಿರೋ ನಿಮಗೆ ಹೆಣದ ಭಾರ ಹೊರೋದು ಕಷ್ಟನೇ. ಪರವಾಗಿಲ್ಲ, ವರ್ಷಾನುಗಟ್ಲೆ ನನ್ನ ಅವ್ರ ತೋಳ್ ಮೇಲೆ ಹೊತ್ತು ಆಟ ಆಡಿಸಿ ಬೆಳೆಸಿದ ಆ ತಂದೆ ಋಣನ ನಾನೊಬ್ಬನೇ ಹೇಗಾದ್ರೂ ತೀರಿಸ್ತೀನಿ. ಮಿಸ್ಟರ್ ಮೋಹನ್ ರಾವ್, ಆದ್ರೆ ಒಂದು ಮಾತು, ಇವತ್ತಾಗಿತ್ತು 1 ಸಾವಲ್ಲ 2. ನನಗೆ ನಮ್ಮ ತಂದೆ ಸತ್ತೋದ್ರು, ನಿಮಗೆ ನಿಮ್ ಮಗ ಸತ್ತೋದ. ಸಾವು ಅನ್ನೋದು ಎಲ್ರಿಗೂ ಬರುತ್ತೆ. ಇವತ್ತು ಅಂಕಲ್ಗೆ ಬಂದಿದೆ, ನಾಳೆ ನನಗ್ ಬರಬಹುದು, ನಾಡಿದ್ದು ನಿಮಗ್ ಬರಬಹುದು. ಆ ದಿನ ನಿಮಗ್ ಬಂದಾಗ ಬೆಂಕಿ ಇಡೋಕ್ ನಿಮ್ ಮಗ ಇರೋದಿಲ್ಲ ಅಂತ ಹೇಳೋಕ್ ಬಂದೆ ಅಷ್ಟೇ. ಯಾಕೆ ಅಂದ್ರೆ ಅಂಕಲ್ಗೆ ನಾನು ಬೆಂಕಿ ಇಡ್ತಿದ್ದಾಗೆ ಹೆಸರಿಗೆ ತಂದೆ ಎನಿಸ್ಕೊಂಡ್ರು ನಿಮಗ್ ಬೆಂಕಿ ಇಡೋ ಅಧಿಕಾರ ಅವ್ರ ಚಿತೆಲೆ ಭಸ್ಮ ಆಗೋಗ್ಬಿಡುತ್ತೆ. ಮಿಸ್ಟರ್ ಮೋಹನ್ ರಾಯ್ರೆ, ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ? ಎಲೆಕ್ಷನ್ ವಿಚಾರ ಮಾತಾಡೋಣ. ಇಲ್ಲ, ದಯವಿಟ್ಟು ಸ್ವಲ್ಪ ಹೊತ್ತು ನನ್ನ ಅಲೋನ್ ಆಗಿಬಿಟ್ಬಿಡಿ. ಡ್ರೈವರ್, ಗುಡ್ ಮಾರ್ನಿಂಗ್ ರವಿ. ನೀವು ರವಿನ ಮನೆಯಿಂದ ರವಿ, ಇನ್ನು ಎಷ್ಟು ದಿನ ಅಂತ ಹೇಗೆ ಕೂತಿರ್ತೀರಾ? ಬನ್ನಿ ಮನೆಗೆ ಹೋಗೋಣ. ನೀನಾ? ಮನುಷ್ಯನ್ಗೆ ಮನೆಗಿಂತ ಮನಸ್ಸು ಮುಖ್ಯ. ಯಾವಾಗ ನನ್ನ ಗುರುಮೂರ್ತಿಗಳ ದೇಹ ಬೆಂಕಿಲಿ ಬೆಂದು ಬೂದಿ ಆಗೋಯ್ತು, ಆಗ್ಲೇ ನನ್ನ ಮನಸ್ಸು ನುಚ್ಚು ನೂರಾಗೋಯ್ತು. ನಾನೆಲ್ಲಿದ್ರೇನು? ಹಾಗನ್ಬೇಡಿ ರವಿ, ನಾನಿಲ್ವಾ ನಿಮ್ಗೆ? ನಾನ್ ಬೇಡ್ವಾ ನಿಮ್ಗೆ? ಮೀನಾ, ರವಿ ರವಿ, ನಿಮ್ಮ ಮೈಯೆಲ್ಲ ಸುಡ್ತಾ ಇದೆ, ಜ್ವರ ಬಂದಿರೋ ಹಾಗಿದೆ. ನಡೀರಿ ನಡೀರಿ, ಮನೆಗೆ ಹೋಗೋಣ.
ರಾಜ ದೇವ್ರ ಹತ್ರ ಹೋಗಿ ತಾನು ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕು ಅಂತ ವರ ಬೇಡ್ಕೊಂಡಂತೆ. ಅದರ ಪರಿಣಾಮ ಒಂದು ದಿವಸ ರಾಜ ಪ್ರೀತಿಯಿಂದ ತನ್ನ ಮಗನ ಮುಟ್ಟ, ಅವನ್ ಚಿನ್ನದ ಗೊಂಬೆ ಆಗ್ಬಿಟ್ಟ. ರಾಜ ಅಯ್ಯೋ ಅಂತ ಅತ್ತ ಪಶ್ಚಾತ್ತಾಪ ಪಟ್ಟ. ಅವತ್ತೊಂದು ದಿವಸ ಮೀನಾದೇವಿ ಅಡ್ರೆಸ್ ತಿಳ್ಕೊಳಕ್ಕೆ ಕೆಲವು ದೊಡ್ಡ ಮನುಷ್ಯರಿಗೆ ಇದನ್ನೆಲ್ಲ ಕೊಟ್ಟಿದ್ದೆ. ಇವತ್ತು ನಾನೇ ತಿಳ್ಕೊಳಕ್ಕೆ ಬೇರೆ ಒಬ್ಬ ದೊಡ್ಡ ಮನುಷ್ಯನಿಗೆ ಇದನ್ನು ಕೊಡ್ತಾ ಇದ್ದೀನಿ. ಇವತ್ತಾಗಿದ್ದು 1 ಸಾವಲ್ಲ, 2. ನನಗೆ ನಮ್ಮ ತಂದೆ ಸತ್ತೋದು, ನಿಮಗೆ ನಿಮ್ಮ ಮಗ ಸತ್ತೋದ. ಸಾವು ಅನ್ನೋದು ಎಲ್ರಿಗೂ ಬರುತ್ತೆ. ಇವತ್ತು ಅಂಕಲ್ಗೆ ಬಂದಿದೆ, ನಾಳೆ ನನಗೆ ಬರ್ಬೋದು, ನಾಡಿದ್ದು ನಿಮಗೆ ಬರ್ಬೋದು. ಆ ದಿನ ನಿಮಗೆ ಬಂದಾಗ ಬೆಂಕಿ ಇಡೋಕೆ ನಿಮ್ಮ ಮಗ ನಿಮ್ಮ ಹತ್ರ ಇರೋದಿಲ್ಲ ಅಂತ ಹೇಳೋಕೆ ಬಂದೆ ಅಷ್ಟೇ. ಯಾಕೆಂದ್ರೆ ಅಂಕಲ್ ನಾನು ಬೆಂಕಿ ಇಡ್ತಿದ್ದ ಹಾಗೆ ಹೆಸರಿಗೆ ತಂದೆ ಎನಿಸ್ಕೊಂಡ್ರು ನಿಮಗೆ ಬೆಂಕಿ ಇಡೋ ಅಧಿಕಾರ ಆ ಚಿತೆಲೆ ಸುಟ್ಟು ಭಸ್ಮ ಆಗೋಗ್ಬಿಡುತ್ತೆ. ನಾನು ಎದುರುಗಡೆ ನಿಂತಿರೋ ಈ ಶ್ರೀಮಂತರು ನನಗೆ ಜನ್ಮ ಕೊಟ್ಟರು ಅಷ್ಟೇ. ಹಾಗನ್ಬೇಡ ರವಿ, ಹಾಗನ್ಬೇಡ. ಇಂಥ ಶ್ರೀಮಂತರಿಗೆ ಕಟ್ಟಿಗೆ ಕೋಲ್ ಬೇಕಾಗಿಲ್ಲ ಕಣಪ್ಪ, ಬೇಕಾದ್ರೆ ಬಂಗಾರದ ಕೋಲ್ ಇಟ್ಕೋತಾರೆ. ದಯವಿಟ್ಟು ಗುರುಮೂರ್ತಿ, ದಯವಿಟ್ಟು ನನ್ನನ್ನು ಬಿಡಿ. ನನ್ನ ಮದದಿಂದ ನಾನು ಬುದ್ಧಿನ ಕಳ್ಕೊಂಡಿದ್ದೆ. ಸ್ನೇಹಿತರಾಗಿ ಹತ್ರ ಬಂದು ನಿಮ್ಮನ್ನ ಸೇವಕನಾಗಿ ಮನೆಯಲ್ಲಿ ಇಟ್ಕೊಂಡೆ. ದರ್ಪದ ಮಾತುಗಳನ್ನಾಡಿ ಮನಸ್ಸು ಒಡೆಯೋ ಹಾಗೆ ಮಾತಾಡಿದೆ. ತಪ್ಪು, ನಾನು ಮಾಡಿದ ತಪ್ಪು. ಶ್ರೀಮಂತಿಕೆನೆ ಸರ್ವಸ್ವ ಅಂತ ತಿಳ್ಕೊಂಡ ಮೋಹನ್ ರಾವ್ ಇವತ್ತು ಸತ್ತೋದ. ಗುರುಮೂರ್ತಿ ಸತ್ತೋದ. ನನ್ನ ಕ್ಷಮಿಸಿಬಿಡಿ, ಕ್ಷಮಿಸಿಬಿಡಿ, ಕ್ಷಮಿಸಿಬಿಡಿ. ನೋಡಿದೆ ರವಿ, ನೀನು ವಿಸ್ಕಿ ಅಂದ್ರೆ ಇಷ್ಟ ಅಲ್ವಾ? ಆದ್ರೆ ವಿಸ್ಕಿ ಅಂದ್ರೆ ಅಸಹ್ಯ ಪಟ್ಕೋತಿದ್ದೆ ನನ್ನ ಡ್ಯಾಡಿ. ತಾನೇ ವಿಸ್ಕಿಯಲ್ಲಿ ಮುಳುಗ್ತಾ ಇದ್ದಾನೆ, ನೋಡಿದ್ಯಾ? ಚೇರ್ಸ್ ರವಿ, ಚೇರ್ಸ್. ಮೇನವ್ರೆ, 1 ನಿಮಿಷ. ದಿನ ಕುಡಿತಾ ಇದ್ದವರು ಒಂದೇ ಸಲ ನಿಲ್ಲಿಸ್ಬಿಟ್ರೆ ತುಂಬಾ ತೊಂದರೆ ಆಗುತ್ತೆ. ಮನಸ್ಸಿನಷ್ಟೇ ಶರೀರನೂ ತುಂಬಾ ದುರ್ಬಲವಾಗಿದೆ. ನೀವೇ ಅವರಿಗೆ ಸಮಾಧಾನ ಮಾಡಬೇಕು. ಅಂದಾಗೆ ನಾನು ಬರ್ಕೊಟ್ಟ ಮೆಡಿಸಿನ್ ತಂದ್ಕೊಡಿ, ಮತ್ತೆ ಬರ್ತೀನಿ. ಓಕೆ? ಯಾಕೆ ರವಿ, ನಿನ್ ಡ್ಯಾಡಿಗೆ ನೀ ಚೇರ್ಸ್ ಅನ್ನಲ್ವಾ? ಚೇರ್ಸ್. ರವಿ, ನನಗೆ ಆಸ್ತಿ ಬೇಡ ರವಿ, ಈ ಐಶ್ವರ್ಯ ಬೇಡ, ಮನೆ ಬೇಡ. ನನಗೆ ನನ್ನ ಮಗ ಬೇಕು, ನನ್ನ ಮಗ ಬೇಕು, ನನ್ನ ಮಗ ಬೇಕು. I want my son!
ಹೇಳ್ತಾನ ನಿಜಾನ? ಹೌದು ಸರ್. ಆ ನಟರಾಜನ ಜೀವ ಸಹಿತ ಉಳಿಸೋದಿಲ್ಲ. ನನ್ ಮೀನಾ ನನಗ್ ಬೇಕು, ನನ್ ಮೀನಾ ನನಗ್ ಬೇಕು. ಮೀನಾ! ಅಯ್ಯೋ! ಸರ್, ನೀವು ಈ ಸ್ಥಿತಿಲಿ? ಹೌದು ಶಿವರಾಜ್, ನಾ ಕುಡ್ದಿದ್ದೀನಿ. ನನ್ನ ತಪ್ಪಿಗೋಸ್ಕರ ನಾ ಕುಡ್ದಿದ್ದೀನಿ. ನನ್ನ ಮಗ ಇಲ್ಲದೆ ನನಗೆ ಬದುಕುವಾಗ ಆಗಲ್ಲ ಶಿವರಾಜ್. ನಾನು ಅವನ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಕೋಬೇಕು. ನನ್ನ ಮಗ ಎಲ್ಲಿದ್ದಾನೆ ಹೇಳಿ, ಎಲ್ಲಿದ್ದಾನೆ ಹೇಳಿ. ಸಮಾಧಾನ ಮಾಡ್ಕೊಳ್ಳಿ ಸರ್, ನಾನೆಲ್ಲ ಹೇಳ್ತೀನಿ.
ರವಿ, ನನ್ನ ಕಂದ, ಈ ನಿನ್ನ ಕೆಟ್ಟ ತಂದೆನ ಕ್ಷಮಿಸ್ತೀಯಪ್ಪ. ಇದು ರಕ್ತ ಅಲ್ಲ, ಪ್ರೀತಿ, ವಾತ್ಸಲ್ಯ. ಇಷ್ಟು ದಿನ ಇದು ನನ್ನ ಹಣದ ಆಕೆ ಮೋಹಕ್ಕೆ ಹೆಪ್ಪುಗಟ್ಟಿತ್ತು, ಈಗ ಕರಗಿ ಹರಿತಾ ಇದೆ. ಬಾಮ, ನಾನು ನಿನ್ನ ಮನಸ್ಸನ್ನ ತುಂಬಾ ನೋಯಿಸಿದ್ದೀನಿ. ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟ ಅಲ್ವಾ? ರವಿ, ನನ್ನ ಜೀವನದಲ್ಲಿ ನಾನು ನಿನಗೇನೂ ಕೊಡೋಕ್ಕಾಗಲಿಲ್ಲ. ತಂದೆಯಾಗಿ ನಾನೇ ಕೊಡೋ ಕೊನೆ ಕಾಣಿಕೆ ನಿನಗೆ ಇಷ್ಟವಾದ ಕಾಣಿಕೆ. ನೀವಿಬ್ರು